ಆಕೆ ನನಗೇನೂ ಆಗ್ತಾಳಲ್ಲ, ಆದರೆ ಆಕೆಯೊಂದು ಬದಲಾಯಿಸಲಾಗದ ಅಪವಾದ, ಚೌಕಟ್ಟು ದಾಟಿದ ಅಪ್ರಬುದ್ಧ ಹುಡುಗಿ. ನೋಡುಗರಿಗೆ ಆಕೆ ಸೃಷ್ಟಿಯಲ್ಲೊಂದು ಪಾಪಿ ಜೀವ. ಆಕೆಯ ಭಾವವೆಲ್ಲ ನೆತ್ತರ ಗಡಲಲ್ಲಿ ಗುರುತಿಸಲಾಗದ ಏಕಬಣ್ಣ. ವಯಸ್ಸಲ್ಲದ ವಯಸ್ಸಲ್ಲಿ ಬಸಿರಾದವಳು, ಎಲ್ಲರಿಂದಲೂ ನಿಕೃಷ್ಟಕ್ಕೊಳಗಾದವಳು. ಈ ಅಪರಾಧಕ್ಕೆ ಹೊಣೆ ಯಾರೋ? ಅನುಭವವೇ ಇಲ್ಲಿರೋ ಆ ಬುದ್ಧಿಹೀನ ಅಪ್ರಾಪ್ತೆಯೇ? ಮಗಳ ಜವಾಬ್ದಾರಿ ಹೊತ್ತ ಅಪ್ಪನದ್ದೇ? ಅಥವಾ ಬಸುರಿಗೆ ಕಾರಣನಾದವನೇ? ಸತ್ಯವನ್ನು ಕೆದಕ್ತಾ ಹೋದರೆ ವಾಸ್ತವ ಅಲ್ಲೋಲ ಕಲ್ಲೋಲವಾಗತ್ತೆ. ಆದರೆ ಕೊನೆಗೆ ಮಾತ್ರ ಸಿಗೋ ಉತ್ತರ ಸ್ವಾನಿಯಂತ್ರಣ. ಈ ಸ್ವಾನಿಯಂತ್ರಣ ಅನ್ನೋದು ನಮ್ಮೆಲ್ಲರ ಬದುಕಲ್ಲಿ ಅದೆಷ್ಟು ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ಈ ಕಥೆಯನ್ನು ಕೇಳಿದಾಗ ನಮಗೆ ಅನಿಸುತ್ತೆ. ಇದು ಕೇವಲ ಕಥೆ ಅಲ್ಲ, ಒಂದು ಪುಟ್ಟ ಹುಡುಗಿ ಅನುಭವಿಸಿದ ವೇದನೆಯಾಗಿದೆ. ಹೆಣ್ಣು ಮಾನವ ಸಂಕುಲದ ಉಳಿವಿಗೊಂದು ಗರ್ಭಾಶಯ. ಮರೆಯಾಗದ ಬಾಲ್ಯದ ಮಡಿಲಲ್ಲಿ ಅರಿಯದೆ ತಾಯಿಯಾದವಳು. ವಿಲೋಲವಾದ ಚಿತ್ತ ಮತಿಗೆಟ್ಟು ಕ್ಷಣಕಾಲದ ದೇಹ ಸುಖದೆಡೆಗೆ ವಾಲಿ ಸರ್ವಸ್ವವನ್ನೇ ಬಲಿ ತೆಗೆದಾಗಿತ್ತು. ಆಂತರ್ಯದೊಳಗಿನ ದುಮ್ಮಳಕ್ಕೆ ಬೋರ್ಗರೆದು ಹಿಡಿತವಿಲ್ಲದೆ ಅಪ್ಪಳಿಸುವ ಅವಮಾನ, ಖಿನ್ನತೆ, ಅಸಹ್ಯ ಭಾವಕ್ಕೆ ಆ ಮುಕ್ತ ಮನಸ್ಸು ನರಳಿ ನರಳಿ ಹೆಣ್ಣು ಜೀವಕ್ಕೊಂದು ಜೀವ ಕೊಟ್ಟಿತ್ತು. ಕನ್ಯತ್ವದ ಜೊತೆಗೆ ತನ್ನನ್ನೇ ಪರಿತ್ಯಜಿಸಿದಳು, ಅರೆಹುಚ್ಚಿ ಎನಿಸಿಕೊಂಡಳು. ಇದಕ್ಕೆಲ್ಲ ಕಾರಣನಾದವ ಪೋಕ್ಸೋ ಕಾಯ್ದೆಯಡಿ ಕಾನೂನು ಶಿಕ್ಷೆಗೊಳಪಟ್ಟ. ತನ್ನ ತೀಟೆಗಾಗಿ ಅಪ್ರಾಪ್ತಳನ್ನು ಬಳಸಿಕೊಳ್ಳುವ ಮುಂಚೆ ಒಂದು ಬಾರಿ ಯೋಚಿಸಿದ್ದರೆ ಆ ಹೆಣ್ಣು ಮಗಳು ನಾಳೆ ಒಂದು ದಿನ ವಿದ್ಯಾವಂತಳಾಗಿ ಸಮಾಜದಲ್ಲಿ ಮಾದರಿ ಹೆಣ್ಣಾಗಿ ಬದುಕುತ್ತಿದ್ದಳೋ ಏನು. ಆದರೆ ಇವತ್ತು ಅಪರಾಧಿಯಾಗಿ, ಅಲ್ಪಳಾಗಿ, ತನಗೆ ತಾನೇ ಕೆಟ್ಟವಳಾಗಿ, ಮತಿಭ್ರಮಣೆಗೊಳಗಾಗಿ ಸತ್ತವಳಂತೆ ಬದುಕುವಂತಾಗಿದೆ. ಎಲ್ಲರಿಂದಲೂ ತುಳಿತಕ್ಕೊಳಗಾದಳು. ಅಸಹ್ಯವಾದ ಭಾವ. ಎಲೆಕೂಸಿಗೆ ಹಾಲುಣಿಸುವುದಕ್ಕೂ ಅಸಹ್ಯ ಪಡದಿರಲಿಲ್ಲ. ಬಾಣಂತಿ ಮನಸ್ಸು, ಹಾರ್ಮೋನ್ ಅಸಮತೋಲನ, ನೋವು, ಹತಾಶೆ ಇವೆಲ್ಲವೂ ಕೂಡ ಸಕಾರಾತ್ಮಕತೆಗೆ ಒಂದಷ್ಟು ಜಾಗ ಕೊಡದಷ್ಟು ಮೆದುಳನ್ನು ನಕಾರಾತ್ಮಕತೆಯಿಂದ ತುಂಬಿ ತುಳುಕುವಂತೆ ಮಾಡಿತ್ತು. ಆಕೆಗೆ ಬದುಕು ಅನಿವಾರ್ಯವಾಗಿತ್ತು ಅಥವಾ ಅರಿವೇ ಇಲ್ಲದೆ ಬದುಕು ಸಾಗಿತ್ತೋ ಗೊತ್ತಿಲ್ಲ. ಆದರೆ ಇವೆಲ್ಲದರ ಮಧ್ಯೆ ಆಕೆ ಬಾಣಂತಿಯಲ್ಲಿ ಕಂಡುಬರುವಂತಹ ಬಾಣಂತಿ ಖಿನ್ನತೆ ಮತ್ತು ಬಾಣಂತಿ ಸನ್ನಿರೋಗಕ್ಕೆ ಆಹಾರವೂ ಆದಳು. ಮೊದಲೇ ನೋವುಂಡ ಮನಸ್ಸು, ತಾಯಿಯ ಆರೈಕೆಯೂ ಇಲ್ಲದೆ ಮತ್ತೆ ವಿಕಲ್ಪಕ್ಕೊಳಪಟ್ಟು ಮನೆಯವರಿಗೆ ಭಾರವಾಗತೊಡಗಿದಳು. ಎಷ್ಟೋ ಕನಸುಗಳನ್ನು ಕಟ್ಟಿಕೊಂಡು ಬದುಕಿದ್ದಂತಹ ಮುಕ್ತ ಮನಸ್ಸು ಒಮ್ಮೊಮ್ಮೆ ಎಲ್ಲದರಿಂದ ಆಚೆ ಬಂದು ಮಾದರಿ ಬದುಕನ್ನು ಕಟ್ಟಿಕೊಳ್ಳಬೇಕೆಂದುಕೊಳ್ಳುತ್ತಿತ್ತು. ಆದರೆ ಎಲ್ಲರ ಅಸಡ್ಡೆಯ ನೋಟ ಆಕೆಯನ್ನು ಮತ್ತೆ ಮತ್ತೆ ಖಿನ್ನತೆಗೆ ಜಾರಿಸುತ್ತಿತ್ತು. ಕ್ಷಣ ಕ್ಷಣಕ್ಕೂ ಚಿತ್ತ ಚಾಂಚಲ್ಯ, ದೃಢತೆ ಇಲ್ಲದ ಖಿನ್ನವಾದ ಮನಸ್ಥಿತಿ ಅವಳ ಬದುಕನ್ನೇ ಛಿದ್ರ ಛಿದ್ರವಾಗಿಸಿತ್ತು. ಪರಿವರ್ತನೆಯ ಹಾದಿ ಹಿಡಿಯ ಹೊರಟರೂ ಚುಚ್ಚು ಮಾತುಗಳು ಅವಳನ್ನು ಮತ್ತಷ್ಟು ಅಸಂಬದ್ಧವಾಗಿ ವರ್ತಿಸುವಂತೆ ಉದ್ರೇಕಿಸುತ್ತಿತ್ತು. ಅವಳಿಗಲ್ಲಿ ಸಾಂತ್ವನದ ನುಡಿಗಳು ಬೇಕಿತ್ತು. ಬಿದ್ದವಳನ್ನು ಕೈ ಹಿಡಿದು ಸಾಗಿಸೋ ಆಸೆಯ ಕರಗಳು ಬೇಕಿತ್ತು. ಅವಳಿಗದಾವು ಸಿಗಲಿಲ್ಲ. ಬಾಣಂತಿ ಆರೈಕೆ ಇಲ್ಲ, ತಾಯಿ ಒಡಲ ಬಲವಿಲ್ಲ, ಗಂಡನ ಆಸರೆ ಇಲ್ಲ, ಒಡಹುಟ್ಟಿದವರ ಸ್ನೇಹದ ಹೆಗಲಿಲ್ಲ. ದಾರಿ ತಪ್ಪಿದ ಆ ಕ್ಷಣಿಕ ಗಳಿಗೆಗಾಗಿ ತನ್ನ ಇಡೀ ಬದುಕನ್ನೇ ಬಲಿ ಕೊಡುವಂತಾಗಿತ್ತು. ದೇಹಕ್ಕೆ ಅನಾರೋಗ್ಯ ಕಾಡಿದಾಗ ಹೇಗೆ ಔಷಧಿ ಅಗತ್ಯತೆ ಇದೆಯೋ ಹಾಗೆಯೇ ಆಳವಾಗಿ ಖಿನ್ನತೆಗೆ ಒಳಪಟ್ಟ ವ್ಯಕ್ತಿಗೆ ಮಾತ್ರೆಗಳ ಅಗತ್ಯತೆ ಇದೆ, ಔಷಧಿಯ ಅಗತ್ಯತೆ ಇದೆ, ಸಾಂತ್ವನದ ಅಗತ್ಯತೆ ಇದೆ ಎಂಬುದರ ಪರಿಜ್ಞಾನವಿರದ ಮನೆಯವರ ಸಡ್ಡಿಗೆ ಆ ಬಾಲಕಿ ಹುಚ್ಚಿ ಎನಿಸಿಕೊಂಡಳು. ಇವೆಲ್ಲದರ ಮಧ್ಯೆ ದಿನೇ ದಿನೇ ಆಕೆಗೆ ಮಾನಸಿಕ ಅನಾರೋಗ್ಯ ಉಲ್ಬಣಗೊಳ್ಳುತ್ತಾ ಮನೆಯವರಿಗೆ ಸವಾಲಾಗತೊಡಗಿದಳು. ಏನಾಯಿತೋ ಗೊತ್ತಿಲ್ಲ. ಶುಭ್ರ ಜಲದಲ್ಲಿ ಪ್ರತಿಬಿಂಬವಾಗಬೇಕಾದವಳು ಕಡೆಗೊಂದು ದಿನ ಕೆಸರು ಕದಡಿ ಹೆಣವಾಗಿ ಹೋದಳು. ಮನೆಯಲ್ಲೊಂದು ನಿಟ್ಟುಸಿರು, ಬಂಧಮುಕ್ತವಾದ ವಾತಾವರಣ. ಬಹುಶಃ ಆಕೆಯ ಸಾವು ಮನೆಯವರಿಗೆಲ್ಲ ನೆಮ್ಮದಿಯ ಬದುಕಾಗಿರಬೇಕು. ಆದರೆ ಆ ಹೆಣ್ಣು ಜೀವ ನರಳಿದ ಪರಿ. ಇದಕ್ಕೆಲ್ಲ ಹೊಣೆ ಯಾರು? ಹೆಣ್ಣು ಮಾನವ ಸಂಕುಲದ ಉಳಿವಿಗೊಂದು ಗರ್ಭಾಶಯ. ಆದರೆ ಅದೇ ಗರ್ಭಾಶಯ ಎಂದು ಭೂತಾಯಿಯ ಮಡಿಲಲ್ಲಿ ಹೆಣವಾಗಿ ಮಲಗಿಬಿಟ್ಟಿದೆ. ಹೆಣ್ಣು ಕೇವಲ ದೇಹ ಸುಖಕ್ಕೆ ಮಾತ್ರ ಅಲ್ಲ, ಆಕೆ ಒಂದು ಪ್ರೇಮದ ಸಂಕೇತ. ಆಕೆ ಗೌರವ, ನಂಬಿಕೆ, ಸಂಸ್ಕಾರ, ನೈತಿಕ ಮೌಲ್ಯ ಎಲ್ಲದರ ಒಂದು ಛಾಯೆ.
ಆಕೆನ ಪ್ರೀತಿಸಿ ಗೌರವಿಸಿ, ಆದರೆ ಆಕೆನ ಬಳಸ್ಕೊಳ್ಬೇಡಿ.